ಇವತ್ತಿನ ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸುದ್ದಿಯೊಂದನ್ನು ನಾವು ಬ್ರೇಕ್ ಮಾಡಿದ್ವಿ ಪಾರ್ಟಿ ರೌಂಡ್ಸ್ನಲ್ಲಿ. ದೊಡ್ಡದಾಗಿ ಹೋಗಬೇಕಾಗಿತ್ತು, ಅದು ಇರಲಿ. ಏನು ದೊಡ್ಡ ಸುದ್ದಿ? ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಡೆಡ್ಲೈನ್ ಕೊಟ್ಟು ಬಂದಿದ್ದಾರೆ. ಅಕ್ಟೋಬರ್ 31ರ ಡೆಡ್ಲೈನ್ ಕೊಟ್ಟು ಬಂದಿದ್ದಾರೆ. ಇತ್ತೀಚೆಗೆ ದಿಲ್ಲಿಗೆ ಹೋದಾಗ ವೇಣುಗೋಪಾಲ್ರ ಎದುರು ಈ ಮಾತನ್ನು ಆಡಿದ್ದಾರೆ ಅನ್ನುವುದು ಖಚಿತವಾದ ಮಾಹಿತಿ. ಸಿದ್ದರಾಮಯ್ಯ ಬಣದ ಸಚಿವರು ಒಬ್ಬೊಬ್ಬರಾಗಿ ದಿಲ್ಲಿಗೆ ಹೋದರು, ವರಿಷ್ಠರನ್ನ ಭೇಟಿ ಮಾಡ್ಕೊಂಡು ಬಂದರು. ಅವರ ಅಜೆಂಡಾ ಫಿಕ್ಸ್ ಇತ್ತು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಎಷ್ಟು ದಿವಸ ಮುಂದುವರಿಬೇಕು, ಬದಲಾವಣೆ ಮಾಡಿ ಬೇರೆ ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳೋದಕ್ಕೆ ಹೋಗಿದ್ರು ಅವರು. ಆ AICC ಅವರು 2023 ಮೇ 18ನೇ ತಾರೀಕು ಹೊರಡಿಸಿದ ಪತ್ರಿಕಾ ಹೇಳಿಕೆಯಲ್ಲಿ ಅದೊಂದು ಸೆಂಟೆನ್ಸ್ ಹಾಕಿ ಪೀಕಲಾಟಕ್ಕೆ ಬಿದ್ದಿದ್ದಾರೆ. ಏನು ಸೆಂಟೆನ್ಸ್ ಅದು? ಲೋಕಸಭಾ ಚುನಾವಣೆ ಮುಗಿಯೋ ತನಕ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ. ಲೋಕಸಭಾ ಚುನಾವಣೆ ಮುಗಿಯೋ ತನಕ, ಎಲೆಕ್ಷನ್ ಮುಗಿದು 8 ತಿಂಗಳಾಯಿತು, ಬದಲಾವಣೆ ಮಾಡಿ ಈಗ ಅಂತ ಸಿದ್ದರಾಮಯ್ಯ ಬಣದ ಸಚಿವರ ಒತ್ತಡ. ಸತೀಶ್ ಜಾರಕಿಹೊಳಿ ಅವರು ಆ ಪ್ರೆಸ್ ನೋಟ್ ವಿಷಯ ಇಟ್ಕೊಂಡು ಮಾತಾಡ್ತಾರೆ. KN ರಾಜಣ್ಣ ಅವರು ಆ ಪ್ರೆಸ್ ನೋಟ್ ವಿಷಯ ಮಾತಾಡಿದ್ರು. ಸತೀಶ್ ಜಾರಕಿಹೊಳಿ, KN ರಾಜಣ್ಣ, ಡಾಕ್ಟರ್ ಪರಮೇಶ್ವರ್ ದಿಲ್ಲಿಗೆ ಹೋಗಿ ನಾಯಕರುಗಳನ್ನು ಮೀಟ್ ಮಾಡಿಕೊಂಡು ಬಂದರು. 3 ಪೈಕಿ ರಾಜಣ್ಣ ಒಬ್ಬರೇ ಸ್ಪಷ್ಟವಾಗಿ ಹೇಳಿದ್ದು, ಇಂತಿಂಥ ವಿಷಯ ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳೋದವ್ರು KN ರಾಜಣ್ಣ. ಉಳಿದವರು ಬಿಡಿ, ಅದು ಇಲಾಖೆ ಕೆಲಸ ಇದೆ, ಅದು ಇದು ಅಂತ ಹೇಳಿ ಹೋಗಿರ್ತಾರೆ. ಬಟ್ ವಿಷಯ ಅರ್ಥ ಆಗತ್ತಲ್ವ ನಮಗೂ. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಹೋಗಿ ಬಂದರು. ಅಲ್ಲಿ ಆದ ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಅಕ್ಟೋಬರ್ 31ರ ಒಳಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ KC ವೇಣುಗೋಪಾಲರ ಮುಂದೆ ಕಡ್ಡಿ ಮುರಿದಷ್ಟು ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಹೇಳಿದ್ರಂತೆ. ಕೇಳಿಸಿಕೊಂಡು ಕಂಗಾಲಾಗಿರ್ಬೇಕು ಅವರು. ಇಷ್ಟು ದಿವಸ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅನ್ನುವ ಬೇಡಿಕೆ ಇತ್ತು. ಈಗ ಅಕ್ಟೋಬರ್ 31ರ ಡೆಡ್ಲೈನು. ಅಕ್ಟೋಬರ್ 31. ಈ ವಿಷಯ ಕೇಳಿದ ನಂತರ ನಮಗೆ ಖಚಿತವಾಗಿ ಅನ್ನಿಸ್ತಾ ಇರೋದು, ಆಗ ನಡೆದ ಮಾತುಕತೆ 2.5 ವರ್ಷದ್ದೇ ಅಂತ. 2.5 ವರ್ಷದ್ದೇ ಮಾತುಕತೆ. 2.5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಗಿಯುತ್ತೆ, ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕು. ಅಫ್ಕೋರ್ಸ್ ಈ ಮಾತುಗಳನ್ನು ಕೇಳಿಸಿಕೊಂಡ KC ವೇಣುಗೋಪಾಲರ ಮುಖಭಾವ ಏನಾಗಿರಬಹುದು ಅಂತ ನಾನು ಕಲ್ಪನೆ ಮಾಡಿಕೊಳ್ಳಬಲ್ಲೆ. ಅವ್ರು ಮಾತಾಡಿರ್ಲಿಕ್ಕಿಲ್ಲ, ಅವಾಕ್ಕಾಗಿ ಕೂತಿರ್ಬೇಕು. ಮುಂದುವರೆದು ಡಿ ಕೆ ಶಿವಕುಮಾರ್ ಹೇಳಿದ್ರಂತೆ, ಪವರ್ ಶೇರಿಂಗ್ನ ಅಗ್ರಿಮೆಂಟ್ ಜಾರಿಯಾಗದೇ ಇರುವ ಕಾರಣಕ್ಕೆ ರಾಜಸ್ಥಾನದಲ್ಲಿ ಏನಾಯಿತು, ಮಧ್ಯಪ್ರದೇಶದಲ್ಲಿ ಏನಾಯಿತು, ಉತ್ತರಾಖಂಡದಲ್ಲಿ ಏನಾಯಿತು ಗೊತ್ತಲ್ವಾ? ಇದು ಧಮಕಿ ಅಲ್ಲ ಅದು. ಅಂದರೆ ನಾನು ಹೇಳ್ತಾ ಇರೋದು, ಡಿ ಕೆ ಶಿವಕುಮಾರ್ ಹೇಳಿದ್ದಲ್ಲ. ಪಕ್ಷ ಏನಾಯಿತು, ಕಾಂಗ್ರೆಸ್ ಏನಾಯಿತು ಆ ರಾಜ್ಯಗಳಲ್ಲಿ ಯೋಚನೆ ಮಾಡಿ. ಕರ್ನಾಟಕ ದೊಡ್ಡ ರಾಜ್ಯ, ಪಕ್ಷ ಕೇಡರ್ ಮಟ್ಟದಲ್ಲಿ ಬಲಶಾಲಿಯಾಗಿದೆ, ಹಾಳು ಮಾಡ್ಕೋಬೇಡಿ, ಆಟ ಕೆಡಿಸ್ಕೋಬೇಡಿ ಅಂತ ಹೇಳಿದ್ರಂತೆ. ಒಂದಂಶ ಡಿ ಕೆ ಶಿವಕುಮಾರ್ ದೇವೇಗೌಡರಾಗಲಿ, ಕರ್ನಾಟಕದಲ್ಲಿ ಕೆಲವು ರಾಜಕಾರಣಿಗಳಿದ್ದಾರೆ, ಜ್ಯೋತಿಷ್ಯ ಕೇಳದೆ ಒಂದು ಹೆಜ್ಜೆ ಇಡೋದಿಲ್ಲ ಅವರು. ಡಿ ಕೆ ಶಿವಕುಮಾರ್ ಹೊರತಲ್ಲ ಅದಕ್ಕೆ. ಹಿಂದೆ ಕಾಂಗ್ರೆಸ್ಸಿನ ಕೆಲವು ನಾಯಕರ ಜಾತಕಗಳನ್ನು ಜ್ಯೋತಿಷಿಯೊಬ್ಬರ ಹತ್ರ ತಗೊಂಡೋಗಿ, ಇದರಲ್ಲಿ ಯಾರ ಜಾತಕ ಚೆನ್ನಾಗಿದೆ ಹೇಳಿ ಅಂದಾಗ ಅವರು SM ಕೃಷ್ಣ ಅವರ ಜಾತಕ ಎತ್ತಿಕೊಟ್ರಂತೆ. ಮುಖ್ಯಮಂತ್ರಿ ಆಗುವ ಯೋಗ ಇರುವ ಜಾತಕ ನೋಡಿ ಇದು ಅಂತ ಡಿ ಕೆ ಶಿವಕುಮಾರ್ ಮುಂದೆ. ಡಿ ಕೆ ಶಿವಕುಮಾರ್ SM ಕೃಷ್ಣ ಅವರ ಪ್ರೊಫೈಲ್ ಹಿಡ್ಕೊಂಡು ದಿಲ್ಲಿಗೆ ಹೋಗಿ ಇವರನ್ನು KPCC ಅಧ್ಯಕ್ಷರನ್ನಾಗಿ ಮಾಡಲೇಬೇಕು ಅಂತ ಅಧ್ಯಕ್ಷರನ್ನಾಗಿ ಮಾಡ್ಕೊಂಡು ಬಂದರು ಅವರು. ಆ ನಂತರದ ಚುನಾವಣೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಡಿ ಕೆ ಶಿವಕುಮಾರ್ ಮಿನಿಸ್ಟರ್ ಆದರು. ಜ್ಯೋತಿಷ್ಯದ ಮೇಲೆ ಅಷ್ಟು ನಂಬಿಕೆ ಇದೆ. ಈಗ ಮಾರ್ಚ್ 29ರಿಂದ ಡಿ ಕೆ ಶಿವಕುಮಾರರಿಗೆ ಅಧಿಕಾರ ಯೋಗ ಶುರುವಾಗುತ್ತೆ ಅಂತ ಜ್ಯೋತಿಷಿಯೊಬ್ಬರು ಹೇಳಿದಾರಂತೆ. ವೃಷಭ ರಾಶಿ ಅವ್ರದ್ದು. ಏಕಾದಶ ಸ್ಥಾನದಲ್ಲಿ ಶನಿ ಬಂದು ಕೂರ್ತಾನೆ. ನನಗೆ ಜ್ಯೋತಿಷ ಅಷ್ಟಾಗಿ ಗೊತ್ತಿಲ್ಲ, ಬರೆದು ಕೊಟ್ಟಿದ್ದನ್ನು ಹೇಳ್ತಾ ಇದ್ದೀನಿ. ಮಾರ್ಚ್ 29ರ ನಂತರ ಏಕಾದಶ ಸ್ಥಾನದಲ್ಲಿ ಶನಿ ಬಂದು ಕೂರ್ತಾನೆ. ವೃಷಭ ರಾಶಿಯವರಿಗೆ ಅಧಿಕಾರ ಯೋಗ ಇದೆ. ಜ್ಯೋತಿಷಿಯವರು ಹೇಳಿರುವ ಮಾತಂಥದ್ದು. ಅದಕ್ಕೆ
ತಿಂಗಳು ಮತ್ತು ತಾರೀಖು ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ವರಿಷ್ಠರ ಜೊತೆಗೆ. ತಿಂಗಳು ಮತ್ತು ತಾರೀಖು. ಹಿಂದೆ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲೇ ಮಾತಾಡಲಿಲ್ವಾ ಡಿ ಕೆ ಶಿವಕುಮಾರ್ ಅವರು ಎಸ್ ಎಂ ಕೃಷ್ಣ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಸಂದರ್ಭದಲ್ಲಿ? ಕಾಂಗ್ರೆಸ್ ಗೆಲ್ಲುತ್ತೆ, ಮೆಜಾರಿಟಿ ಬರುತ್ತೆ, ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ, ಅವರ ಬಲಗೈ ಹೆಂಗಿದ್ದಂಥವ್ರು ಡಿ ಕೆ ಶಿವಕುಮಾರು. ಎಲ್ಲರೂ ಕೂತ್ಕೊಂಡು ಲಿಸ್ಟ್ ಮಾಡ್ತಾರೆ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಇರಬೇಕು ಅಂತ. ಹೈಕಮಾಂಡ್ನ ಅಪ್ರೂವಲ್ಲಿಗೆ ಕಳಿಸ್ತಾರೆ ಆ ಲಿಸ್ಟನ್ನು. ಹೈಕಮಾಂಡ್ ಅಪ್ರೂವ್ ಮಾಡಿ ವಾಪಸ್ ಕಳಿಸುತ್ತೆ. ನೋಡಿದ್ರೆ ಆ ಲಿಸ್ಟ್ನಲ್ಲಿ ಡಿ ಕೆ ಶಿವಕುಮಾರ್ ಹೆಸರೇ ಇಲ್ಲ. ಜ್ಯೋತಿಷಿ ದ್ವಾರಕಾನಾಥ್ ಅವ್ರ ಹತ್ರ ಹೋದ್ರಂತೆ ಡಿ ಕೆ ಶಿವಕುಮಾರ್. ಅರೆ ಹಿಂಗಾಗ್ಬಿಟ್ಟಿದೆ ಅಂತ. ದ್ವಾರಕಾನಾಥ್ ಹೇಳಿದ್ರಂತೆ ಅಧಿಕಾರನ ಒದ್ದು ತಗೋಬೇಕು ಅಂತ ಹೇಳಿದ್ರಂತೆ. ಡಿ ಕೆ ಶಿವಕುಮಾರ್ ಸೀದಾ ಎಸ್ ಎಂ ಕೃಷ್ಣ ಅವ್ರ ಮನೆಗೆ ಹೋಗಿ ಬಾಗಿಲಿಗೆ ಒದ್ದು ಬಿಟ್ರಂತೆ. ನಾನಿಲ್ಲದೆ ಈ ಕ್ಯಾಬಿನೆಟ್ ಹೆಂಗಾಗುತ್ತೆ ನಾನು ನೋಡ್ತೀನಿ ಅಂತ. ಆ ನಂತರ ಏನೇನೋ ಆಗಿ ಕ್ಯಾಬಿನೆಟ್ ಮಿನಿಸ್ಟರ್ ಆದರು, ಡಿ ಕೆ ಶಿವಕುಮಾರ್ ಮಿನಿಸ್ಟರ್ ಆದರು. ಇದನ್ನು ಬೆಳಗಾವಿ ಅಧಿವೇಶನದಲ್ಲಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ಹೇಳಿದ್ರು ಡಿ ಕೆ ಶಿವಕುಮಾರ್. ಆವಾಗ ಈ ಸಿ ಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಏನೋ ಅಂದರು ಅನ್ನುವ ಗಲಾಟೆ ಆಗಿರದೇ ಹೋಗಿದ್ದರೆ ರಾಜ್ಯದಾದ್ಯಂತ ಕಾಂಗ್ರೆಸ್ ಒಳಗೂ ಕೂಡ ಡಿ ಕೆ ಶಿವಕುಮಾರ್ರ ಸ್ಟೇಟ್ಮೆಂಟ್ ಅತಿ ಹೆಚ್ಚು ಚರ್ಚೆ ಆಗ್ತಿತ್ತು. ಸಿ ಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗಲಾಟೆಯಲ್ಲಿ ಆ ಸ್ಟೇಟ್ಮೆಂಟ್ ಕಿತ್ಕೊಂಡು ಹೋಗ್ಬಿಡ್ತು. ಹಾಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.